ಕನ್ನಡ ವಾಹಿನಿ ವೀಕ್ಷಕರಿಗೆ ಶ್ರೀ ಅಮೃತ ನಾರಾಯಣ ಸ್ವಾಮಿ ಜಾತ್ರಾ ಮಹೋತ್ಸವ ಹಾಗೂ ತಿರುಕಲ್ಯಾಣ ಈ ಕ್ಷೇತ್ರದಲ್ಲಿ ಮಾಡಿಸೋದ್ರಿಂದ ವಿಶೇಷವಾಗಿ ಈ ಕ್ಷೇತ್ರದ ಮಹಿಮೆ ಅಪಾರವಾದಂಥದ್ದು. ಋಷಿಮುನಿಗಳು ತಪಸ್ಸನ್ನು ಮಾಡಿ ಆ ಭಗವಂತನು ಸ್ವಯಂಭೂಮೂರ್ತಿಯಲ್ಲಿ ತಾನೇ ಸ್ವಯಂವಾಗಿ ಬಂದು ಅವತರಿಸಿದಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಕಲ್ಯಾಣೋತ್ಸವದ ಸೇವೆ ಬಹಳ ವಿಶೇಷವಾದಂಥ ಫಲವನ್ನು ಕೊಡ್ತಕ್ಕಂಥದ್ದು. ಕಲ್ಯಾಣಂ ಕಮನೀಯ ಕೋಮಲಕರೈರ್ ಆದ್ರಾಕ್ಷತಾರೋಪಣಂ. ಆ ಕಲ್ಯಾಣೋತ್ಸವದ ಅಕ್ಷತೆಯನ್ನು ನಾವು ಆ ಪ್ರಸಾದವಾಗಿ ಇಲ್ಲಿ ವಿನಿಯೋಗವಾಗುತ್ತೆ. ಆ ಪ್ರಸಾದದಿಂದ ಅನೇಕ ಭಕ್ತರಿಗೂ ಅದನ್ನು ಆ ಪರಮಾತ್ಮನ ಅನುಗ್ರಹದಿಂದ ಎಲ್ಲ ವಿಧವಾದಂಥ ಸಮಸ್ತ ಸನ್ಮಂಗಳವನ್ನು ಪರಮಾತ್ಮ ಅನುಗ್ರಹವನ್ನು ಮಾಡಿದ್ದಾನೆ. ಕಲ್ಯಾಣೋತ್ಸವದ ವಿಶೇಷತೆ ಏನು ಅಂದರೆ, ಒಂದು ಕನ್ಯಾದಾನವನ್ನು ಮಾಡಿಕೊಡೋದ್ರಿಂದ ದಶಪೂರ್ವೇಶಾಂ ದಶಾಪರೇಶಾಂ ಮಧ್ವಂಶಾನಾಂ ಮಾತೃವಂಶಾನಾಂ, ನನ್ನ ಹಿಂದಿನ 10 ತಲೆಮಾರಿನವರು, ನನ್ನ ಮುಂದಿನ 10 ತಲೆಮಾರಿನವರು, ಹಾಗೇ ನನ್ನ ತಾಯಿಯ ವಂಶದ 1 ತಲೆಮಾರಿನವರಿಗೆ ಪರಮಪದವನ್ನು ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ಆ ನಂಬಿಕೆಯಿಂದ ಇಲ್ಲಿ ಈ ಒಂದು ಕಲ್ಯಾಣೋತ್ಸವದ ಸೇವೆಯನ್ನು ಭಕ್ತರೆಲ್ಲರೂ ಸೇರಿ ಮಾಡಿಕೊಂಡು ಬಂದಿದ್ದಾರೆ. ಬಹಳ ಅನಂತವಾದಂಥ ಸೇವೆಯನ್ನು ಈ ಒಂದು ಅಮೃತನಾರಾಯಣ ಸ್ವಾಮಿಗೆ ವಿಶೇಷವಾಗಿ ನೆರವೇರುತ್ತೆ. ಅದರಲ್ಲಿ ಬ್ರಹ್ಮೋತ್ಸವದ ನಿಮಿತ್ತವಾಗಿ ಈ ದಿವಸ ಸ್ವಾಮಿ ಕಲ್ಯಾಣೋತ್ಸವ ಸೇವೆಯನ್ನು ಸ್ವೀಕಾರ ಮಾಡಿದ್ದಾರೆ. ಈ ಕಲ್ಯಾಣೋತ್ಸವ ಸೇವೆ ಆದ ನಂತರ ಸ್ವಾಮಿಯು ಆ ಒಂದು ವ್ಯಾಳಿಯ ಉತ್ಸವದಲ್ಲಿ ಭಗವಂತನು ತೀರ್ಥೋತ್ಸವಕ್ಕೆ ಅಲ್ಲಿ ಬೆಟ್ಟದ ಕೆಳಗಡೆ ಬಿಜ ಮಾಡಿಸಿ ಅಲ್ಲಿ ಷೋಡಶ ಉಪಚಾರಾದಿಗಳೆಲ್ಲವೂ ನೆರವೇರಿ ಆನಂತರ ಆ ಸ್ವಾಮಿಯು ಪುನಃ ತನ್ನ ಸನ್ನಿಧಾನಕ್ಕೆ ಬರ್ತಾನೆ.
ಜಗತ್ತಿನ ಕಲ್ಯಾಣಕ್ಕಾಗಿ, ಏಕೆಂದರೆ ಜಗತ್ತಿನಲ್ಲಿ ಇರತಕ್ಕಂಥ ಅಶಾಂತಿಗಳೆಲ್ಲವೂ ನಿವೃತ್ತಿ ಆಗಬೇಕು, ಎಲ್ಲರಿಗೂ ಮಂಗಳವನ್ನುಂಟು ಮಾಡಲಿ, ಒಳ್ಳೆಯ ಸದ್ಬುದ್ಧಿಯನ್ನು ಭಗವಂತ ಅನುಗ್ರಹವನ್ನು ಮಾಡಲಿ, ಹಾಗೆ ಕಾಲಕಾಲಕ್ಕೆ ಮಳೆ ಬೆಳೆಯಾಗಿ ಲೋಕ ಸುಭೀಕ್ಷವಾಗಿರಬೇಕು, ಜಗತ್ತಿಗೆ ಮಂಗಳವನ್ನುಂಟು ಮಾಡಲಿ ಅಂತ ಹೇಳಿ ಈ ಬ್ರಹ್ಮೋತ್ಸವದ ಸೇವೆಯನ್ನು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಭಕ್ತಾದಿಗಳೆಲ್ಲರೂ ಸೇರಿ ಈ ಲಿಂಗಾಪುರ ಗ್ರಾಮದ ಮಧ್ಯಭಾಗದಲ್ಲಿ ವಿರಾಜಮಾನನಾದಂಥ ಶ್ರೀದೇವಿ ಭೂದೇವಿ ಸಮೇತನಾದಂಥ ಶ್ರೀ ಅಮೃತನಾರಾಯಣ ಸ್ವಾಮಿಯ ಈ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ವಾರ್ಷಿಕ ಬ್ರಹ್ಮೋತ್ಸವದ ಅಂಗವಾಗಿ ಆ ಭಗವಂತನಿಗೆ ತ್ರಿದಿನ ಸಂಕಲ್ಪಿತೋಕ್ತ ಪ್ರಕಾರವಾಗಿ ಭಗವಂತನ ಉತ್ಸವಾದಿಗಳು ನೆರವೇರುತ್ತೆ. ಈ ದಿವಸ ಸ್ವಾಮಿಗೆ ಪ್ರಾತಃ ಕಾಲದಿಂದ ಸುಪ್ರಭಾತ ಸೇವೆ, ಫಲಪಂಚಾಮೃತ ಅಭಿಷೇಕಾದಿಗಳು, ಹಾಗೆ ಮೂಲ ವಿರಾಟಿಗೆ ಎಲ್ಲ ಷೋಡಶ ಉಪಚಾರಗಳಿಂದ ಪೂಜೆಯನ್ನು ಮಾಡಿ ಕಲ್ಯಾಣ ವೇದಿಕೆಯಲ್ಲಿ ವಿರಾಜಮಾನನಾದಂಥ ಶ್ರೀದೇವಿ ಭೂದೇವಿ ಸಮೇತನಾದಂಥ ಅಮೃತನಾರಾಯಣ ಸ್ವಾಮಿಗೆ ಕಲ್ಯಾಣೋತ್ಸವದ ಸೇವೆಯನ್ನು ಭಕ್ತಾದಿಗಳೆಲ್ಲರೂ ಸೇರಿ ಬಹಳ ವೈಭವಪೇತವಾಗಿ ಆ ಭಗವಂತನಿಗೆ ಭಕ್ತಿಯಿಂದ ಸ್ವಾಮಿಗೆ ಸೇವೆಯನ್ನು ಸಮರ್ಪಣೆಯನ್ನು ಮಾಡಿದ್ದಾರೆ. ಕಲಿಯುಗ ಪ್ರಾರಂಭದಲ್ಲಿ ಶ್ರೀಮನ್ನಾರಾಯಣನು ಈ ಕ್ಷೇತ್ರದ ಬಂದು ನೆಲೆಸೋದಕ್ಕೆ ಪ್ರೇರಣೆಯಾಗಿ ಇಲ್ಲಿ ಬಂದು ನೆಲೆಸಬೇಕಾದ್ರೆ ಕೆಳಗಡೆ ಒಂದು ಕಂಚಿನ ತೇರು ಅಂತ ಇತ್ತು. ಅಲ್ಲಿ ಸ್ಥಳೀಯವಾಗಿರೋಂಥ ದೇವತೆ ಇಲ್ಲಿ ವಾಸವಾಗಿದ್ದರು. ಅವರು ಇಲ್ಲಿ ಇಳ್ಕೊಳ್ಳೋದಕ್ಕೆ ಅವಕಾಶ ಕೊಡದೇ ಇದ್ದಿದ್ದರಿಂದ ಆ ತೇರನ್ನು
ತುಳಿದು ಅಲ್ಲಿ ಇವಾಗೂ ಕಂಚಿನ ಕಟ್ಟೆ ಅಂತ ಹೇಳಿ ಆ ಕಟ್ಟೆ ಒಂದು ಇದಾಗಿದೆ, ಸ್ಥಾಪನೆ ಆಗಿದೆ. ಆ ಸ್ಥಳದಲ್ಲಿ ತುಳಿದಿದ್ದಾನೆ. ತುಳಿದು ಅಲ್ಲಿಂದ ಬಂದು ಈ ಪಾದಗಳಿದೆಯಲ್ಲ, ಈ ಪಾದಗಳ ಹತ್ರ ಸ್ವಾಮಿ ಮಂಡಿ ಊರಿ ಅಲ್ಲಿ ಈ ಪಾದಗಳನ್ನ ಇದು ಮಾಡಿ ಒಳಗಡೆ ಹೋಗಿ ನೆಲೆಸಿದ್ದಾನೆ ಅಂತ ಇಲ್ಲಿ ಪ್ರತೀತಿ. ಇಲ್ಲಿ ಭಕ್ತಾದಿಗಳೆಲ್ಲ ಏನಕ್ಕೆ ಸಂಕಲ್ಪ ಮಾಡ್ತಾರೆ ಅಂದರೆ, ಮದುವೆ ಆಗದವರಿಗೆ ಮದುವೆ, ಮಕ್ಕಳಾಗದವರಿಗೆ ಮಕ್ಕಳು, ತಮ್ಮ ಕಷ್ಟ ಸುಖಗಳನ್ನು ನಿವಾರಣೆ ಆಗೋದಕ್ಕೋಸ್ಕರ ಯಾವುದೇ ಸಂಕಲ್ಪ ಮಾಡಿದ್ರು ಈ ಕ್ಷೇತ್ರದಲ್ಲಿ ಸುಲಲಿತವಾಗಿ ಅವರಿಗೆ ಇಷ್ಟಾರ್ಥಗಳನ್ನು ಸಿದ್ಧಿಯಾಗುತ್ತೆ. ಪೂರ್ವಜರು ನಮ್ಮ ದೇವಸ್ಥಾನಕ್ಕೆ ಬರ್ತಾಯಿದ್ರು. ಅವರು ನಡ್ಕೊಂಬಂದಂತೆ ನಾವು ಕೂಡ ಈಗ ಬರ್ತಾ ಇದ್ದೀವಿ. ನಮ್ಮ ಒಂದು ತಲಾಂತರದಿಂದನೂ ಬಂದಿರೋವಂಥದ್ದು ಇದು. ಆಮೇಲೆ ಇಲ್ಲಿ ಏನೇ ಒಂದು ಪ್ರತಿಯೊಂದು ವರ್ಷವೂ ಜಾತ್ರೆ ಆಗುತ್ತೆ. ನಾವು ಅಂದ್ಕೊಂಡಿದ್ದು ಒಂದು ತಿಂಗಳಲ್ಲಿ ಈಡೇರುತ್ತೆ. ತಿರುಪತಿಲಿ ಎಷ್ಟು ವಿಶೇಷತೆ ಇದೆಯೋ ಇಲ್ಲೂ ಕೂಡ ಅಷ್ಟೇ ವಿಶೇಷತೆ ಇದೆ. ನಾವು ಏನು ತಿರುಪತಿಲಿ ಒಂದು ಅರ್ಕೆ ಕಟ್ಕೊತೀವೋ ಅದೇ ರೀತಿ ಇಲ್ಲಿ ಕಟ್ಕೊಂಡ್ರು ಕೂಡ ಅದೇ ರೀತಿ ನಡೆಯುತ್ತೆ. ಇಲ್ಲಿರೋ ಒಂದು ಪವಾಡನ ನಾವು ವರ್ಣಿಸೋಕ್ಕಾಗೋದಿಲ್ಲ, ಅಷ್ಟು ಅದ್ಭುತವಾಗಿದೆ. ಮತ್ತು ಇಲ್ಲಿ ಲಕ್ಷ್ಮೀ ಸಮೇತವಾಗಿ ಅಮೃತ ನಾರಾಯಣವರು ನೆಲೆಸಿದ್ದಾರೆ. ಶ್ರೀ ಅಮೃತ ನಾರಾಯಣ ಸ್ವಾಮಿ ದೇವಸ್ಥಾನದ ಭಕ್ತರು ಇದ್ದಾರೆ, ಇಲ್ಲಿ ಬನ್ನಿ ಮಾತಾಡ್ಸೋಣ. ನಮಸ್ತೆ. ನಾವು ವರ್ಷನೂ ಬರ್ತಾನೆ ಇರ್ತೀವಿ. ಆಗಲೇ ಒಂದು 10-12 ವರ್ಷದಿಂದ ಇಲ್ಲಿಗೆ ಆಗಮಿಸ್ತಾನೆ ಇದ್ದೀವಿ. ತುಂಬ ಚೆನ್ನಾಗಿದೆ, ಎಲ್ಲ ಥರದ ಸೌಲಭ್ಯಗಳು ಇದೆ, ತುಂಬ ಒಳ್ಳೆಯದಾಯ್ತಿದೆ. ಜನನೂ ಅದೇ ಸಂಖ್ಯೆಯಲ್ಲಿ ಆಗಮಿಸ್ತಾನೆ ಇರುತ್ತಾರೆ ವರ್ಷ. ಈ ಸತ ತುಂಬ ಜನ ಬಂದಿದ್ದಾರೆ, ಅದರಿಂದ ತುಂಬ ಚೆನ್ನಾಗಿ ಜಾತ್ರೆ ನಡೀತಿದೆ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಮಂಗಳಮ್ಮ. ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಿಮ್ಗೆ ಏನೇನು ಒಳ್ಳೇದಾಗಿದೆ? 15 ವರ್ಷದಿಂದ ಬರ್ತೀವಿ. ತುಂಬ ಒಳ್ಳೇದಾಗುತ್ತೆ, ನೆನೆಸ್ಕೊಂಡಿದ್ದಂತೂ ಖಂಡಿತ ಆಗುತ್ತೆ. ಮತ್ತೆ ವಾರದಲ್ಲಿ ಒಂದೊಂದ್ಸಲಿ ಬಂದೇ ಬರ್ತೀವಿ ಇಲ್ಲಿ ನಾವು.
ಸುಮಾರು ಸಣ್ಣ ಹುಡುಗರಿಂದ ನೋಡ್ತೀವಿ. ಆದರೂ ಇವತ್ತೇ ಇದು 4 ವರ್ಷದಿಂದ ನಿಂತೋಗ್ಬಿಟ್ಟಿತ್ತು ಕೊರೋನಾಯಿಂದ. ಇಲ್ಲಿ ಸಾಕಷ್ಟು ಮಹತ್ವದ ಒಂದು ಕಾರ್ಯಗಳಿವೆ ಇಲ್ಲಿ. ಆಮೇಲೆ ಇಲ್ಲಿ ಸಾಕಷ್ಟು ನಮ್ಮ ಸೋಮಶೇಖರರು ಸಾಹೇಬರು ಸಾಕಷ್ಟು ಡೆವಲಪ್ ಮಾಡಿದ್ದಾರೆ. ಇಲ್ಲೆಲ್ಲ ಫುಲ್ಲು ಕಾಡು ಗಿಡ ಎಲ್ಲ ಇತ್ತು, ಎಲ್ಲ ಕ್ಲೀನ್ ಮಾಡಿಸಿ ಆಮೇಲೆ ಕಾಂಕ್ರೀಟ್ಗೆ ಪೂರ ವ್ಯವಸ್ಥೆ ಮಾಡಿ ಈ ಸಹಕಾರ ಕೊಟ್ಟಿದ್ದಾರೆ. ಈ ಕ್ಷೇತ್ರದಲ್ಲಿ ಸುಮಾರು 400-500 ವರ್ಷಗಳಿಂದಲೂ ಕೂಡ ಶ್ರೀ ಅಮೃತನಾರಾಯಣ ಸ್ವಾಮಿಯವರ ಸನ್ನಿಧಿಯಲ್ಲಿ ವಿಶೇಷವಾಗಿ ನಡೀತಾ ಇರ್ತಕ್ಕಂಥ ಜಾತ್ರಾ ಮಹೋತ್ಸವ. ಈ ಕ್ಷೇತ್ರದ ಮಹಿಮೆ ಏನು ಅಂತ ಹೇಳಬೇಕು ಅಂದರೆ, ಹಿಂದೆ 300-400 ವರ್ಷಗಳ ಇತಿಹಾಸದಲ್ಲಿ ನಮ್ಮ ಭಾರತ ದೇಶದಲ್ಲಿ ಅತ್ಯಂತವಾಗಿ ಪ್ರಾಚೀನವಾಗಿರ್ತಕ್ಕಂಥ ವೈದ್ಯಶಾಸ್ತ್ರ ಮತ್ತು ದೇವರ ಬಗ್ಗೆ ಹೆಚ್ಚಿನ ಅಭಿಮಾನವಿರ್ತಕ್ಕಂಥದ್ದು. ಹಾಗಾಗಿ ಹಿಂದೆ ಜ್ವರ, ತಲೆನೋವು, ನೆಗಡಿ, ಕೆಮ್ಮು, ಕಾಲರಾ, ಪ್ಲೇಗು, ಯಾವುದೇ ಸಣ್ಣ ಕಾಯಿಲೆಯಿಂದ ಹಿಡಿದು ದೊಡ್ಡ ಕಾಯಿಲೆವರೆಗೂ ಕೂಡ ಬಂದಂಥ ಸಂದರ್ಭದಲ್ಲಿ ಶ್ರೀ ಅಮೃತನಾರಾಯಣ ಸ್ವಾಮಿಯವರ ಸನ್ನಿಧಿಯೊಳಗೆ ಬಂದು ತೀರ್ಥ ಪ್ರೋಕ್ಷಣೆ ಮಾಡೋದ್ರಿಂದಲೇ ಎಲ್ಲವೂ ಕೂಡ ಅವರ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಪರಿಹಾರವಾಗ್ತದೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಈ ದೇವಸ್ಥಾನದ ಎಷ್ಟು ವರ್ಷದಿಂದ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ, ಮತ್ತು ಈ ದೇವಸ್ಥಾನದ ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಒಂಚೂರು ಹೇಳ್ತೀರಾ? ಅಮೃತ ನಾರಾಯಣ ಸ್ವಾಮಿ ಜಾತ್ರೋತ್ಸವ ಪ್ರತಿ ವರ್ಷ ನಡೀತದೆ. ಸುತ್ತಮುತ್ತಲಿನ ಲಕ್ಷಾಂತರ ಅಭಿಮಾನಿಗಳು ಈ ದೇವಸ್ಥಾನಕ್ಕೆ ಇದ್ದಾರೆ. ಆಮೇಲೆ ನಮ್ಮ ಸುತ್ತಮುತ್ತಲ 7-8 ಹಳ್ಳಿಯವರು ಎಲ್ಲ ಪ್ರಮುಖರು ಕೂಡ ಪ್ರತಿ ವರ್ಷ ಜಾತ್ರೆಗಿಂತ ಮುಂಚೆ ಇಲ್ಲಿ ಸೇರ್ತಕ್ಕಂಥದ್ದು, ಜಾತ್ರೆನ ಮಾಡ್ತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ಒಮ್ಮತದಿಂದ ತೀರ್ಮಾನ ಕೂಡ ಮಾಡ್ತಾರೆ. ಪ್ರತಿ ವರ್ಷವೂ ಕೂಡ ಊಟದ ವ್ಯವಸ್ಥೆಯನ್ನು ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ ಕೃಷ್ಣಪ್ಪನವರು ಮತ್ತು ಇನ್ನು ಅನೇಕ ಮುಖಂಡರುಗಳು ಕೂಡ ಮಾಡಿಕೊಂಡು ಬರ್ತಾಯಿದ್ದಾರೆ. ಜಾತ್ರೋತ್ಸವಕ್ಕೆ ಬರ್ತಕ್ಕಂಥದ್ದಕ್ಕೆ ರಸ್ತೆ ಇರ್ಬೋದು, ಮಿಕ್ಕದೆಲ್ಲ ಸರ್ಕಾರದಿಂದ ಮಾಡಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತೇವೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಊರಿನವರೆಲ್ಲ ಸೇರ್ತಾರೆ. ದೇವಸ್ಥಾನಕ್ಕೆ ಬರ್ತಕ್ಕಂಥದ್ದಕ್ಕೆ ಏನೆಲ್ಲ ಅನುಕೂಲ ಮಾಡಿಕೊಡ್ಬೇಕೋ ಸರ್ಕಾರದಿಂದ ಮಾಡ್ತಕ್ಕಂಥ ಕೆಲಸವನ್ನು ಅಮೃತನಾರಾಯಣ ಅಂತಕ್ಕಂಥ ಒಂದು ನಾಮಾಂಕಿತವಾಗಕ್ಕೆ ಕಾರಣ ಶ್ರೀ ಅಮೃತನಾರಾಯಣ ಸ್ವಾಮಿಯರ ಉದ್ಭವವಾಗಿರ್ತಕ್ಕಂಥದ್ದು. ಅಮೃತನಾರಾಯಣ ಸ್ವಾಮಿ ಅಮೃತ ಬಳ್ಳಿಯಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು. ಹಾಗಾಗಿ ಮೊದಲನೆಯದು ಅಮೃತ ಬಳ್ಳಿಯ ಬುಡದಲ್ಲಿ, ಎರಡನೆಯದು ಕ್ಷೀರದಲ್ಲಿ ಕಂಡಂಥ ಶ್ರೀ ಅಮೃತನಾರಾಯಣ ಸ್ವಾಮಿಯವರು. ಹಾಗಾಗಿ ಅಮೃತನಾರಾಯಣ ಅಂತ ನಾಮಾಂಕಿತವಾಗಿ ಭಕ್ತಾದಿಗಳನ್ನು ಅಮೃತೋಪಾದಿಯಲ್ಲಿ ರಕ್ಷಣೆಯನ್ನು ಮಾಡ್ತಾಯಿದ್ರು. ಹಾಗಾಗಿ ಈ ಶ್ರೀ ಅಮೃತನಾರಾಯಣ ಸ್ವಾಮಿಯವರು ಯಾವಾಗ ಭಕ್ತಾದಿಗಳನ್ನು ಅಮೃತೋಪಾದಿ ರಕ್ಷಣೆ ಮಾಡ್ತಾಯಿದ್ರು, ಅಮೃತನಾರಾಯಣನ ಹೆಸರನ್ನು ವಿಶ್ವವಿಖ್ಯಾತಿಯಾಗಿ ಪ್ರಜ್ವಲಿಸ್ತಾ ಇದೆ. ಲೋಕ ಕಲ್ಯಾಣಾರ್ಥಕವಾಗಿ ಶ್ರೀ ಅಮೃತನಾರಾಯಣ ಸ್ವಾಮಿಯವರಿಗೆ
ತಿರುಕಲ್ಯಾಣೋತ್ಸವವನ್ನು ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವಾಗಿ ಪ್ರಸ್ತಾಪವಾಗಿ ಭಗವಂತನ ಅನುಜ್ಞೆಯಿಂದಲೇ ಈ ತಿರುಕಲ್ಯಾಣೋತ್ಸವ ನಡೀತಾ ಇರತಕ್ಕಂಥದ್ದು. ಈ ತಿರುಕಲ್ಯಾಣೋತ್ಸವದಲ್ಲಿ ನಡೀತಕ್ಕಂಥ ಒಂದು ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ವಿಶೇಷವಾಗಿ ನಿಶ್ಚಿತಾರ್ಥ ಸೇವೆ, ಕಲ್ಯಾಣೋತ್ಸವ, ಶಯನೋತ್ಸವ ನಡೀತದೆ. ಆ ನಡೆಯತಕ್ಕಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಮದುವೆ ಆಗದೇ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ನಿಶ್ಚಿತಾರ್ಥ ಸೇವೆಗೆ ಪಾಲ್ಗೊಂಡು ಆ ಒಂದು ಭಗವಂತನ ಕೃಪೆಗೆ ಪಾತ್ರರಾದರೆ ಇನ್ನು ಮುಂದಿನ ವರ್ಷದೊಳಗಾಗಿ ಅವರಿಗೆ ಮದುವೆ ಆಗ್ತಕ್ಕಂಥದ್ದು. ಎರಡನೆಯದು ಮಕ್ಕಳಿಲ್ಲದೆ ಇರತಕ್ಕಂಥವರು ಮಕ್ಕಳ ಒಂದು ಭಾಗ್ಯವನ್ನು ಪಡೆಯತಕ್ಕಂಥದ್ದು ಕೂಡ ಇಲ್ಲಿ ತುಂಬಾ ವಿಶೇಷವಾಗಿರ್ತಕ್ಕಂಥ ವಿಚಾರ. ಹಾಗೆ ರೋಗ ರುಜಿನಗಳು ಬಂದಂಥ ಭಕ್ತಾದಿಗಳಿಗೂ ಕೂಡ ಹೆಚ್ಚಿನ ರೀತಿ ಒಳಗೆ ಆ ಭಗವಂತನನ್ನು ಸ್ಮರಣೆಯನ್ನು ಮಾಡಿದ್ರೆ ಅವರ ವೈದ್ಯೋ ನಾರಾಯಣ ಅರಿಹಿ ಅಂತಕ್ಕಂಥ ವಿಚಾರವಾಗಿ ಏನಿದೆ, ಆ ವೈದ್ಯನ ರೂಪದಲ್ಲಿ ಭಗವಂತ ಶ್ರೀಮನ್ನಾರಾಯಣ ಅಮೃತನಾರಾಯಣ ಸ್ವಾಮಿ ಭಕ್ತರನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಕ್ಷೇತ್ರ ವಿಶೇಷವಾಗಿರ್ತಕ್ಕಂಥ ಮಹಿಮೆ. ಇಲ್ಲಿ ಯಾರು ಹರಕೆ ಭಗವಂತನನ್ನು ಪ್ರಾರ್ಥನೆ ಮಾಡಿ ಒಂದು ಸಂಕಲ್ಪ ಮಾಡಿ ಹೋಗ್ತಾರೋ ಅವರ ಇಷ್ಟಾರ್ಥಗಳೆಲ್ಲವೂ ಕೂಡ ಭಗವಂತನನ್ನು ನೆರವೇರಿಸ್ಕೊಡ್ತಾರೆ ಅಂತಕ್ಕಂಥದ್ದು ಪ್ರತೀತಿ. ಇದು ತುಂಬಾ ವಿಶೇಷವಾಗಿರ್ತಕ್ಕಂಥ ಒಂದು ಕ್ಷೇತ್ರವಾಗಿರುತ್ತದೆ. ಶ್ರೀ ಅಮೃತ ನಾರಾಯಣ ಸ್ವಾಮಿ ಜಾತ್ರೆ ಮಹೋತ್ಸವಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ ಜಾತ್ರೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಜಾತ್ರೆಗೆ ಬಂದು ಫುಲ್ ಶಾಪಿಂಗ್ ಮಾಡ್ತಿದ್ದಾರೆ. ಅದೇನೇನು ತಗೊಳ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಹಾಯ್ ಹಾಯ್, ಏನ್ ಫುಲ್ ಶಾಪಿಂಗ್ ಮಾಡ್ತಿದ್ಯಾ ಜಾತ್ರೆಗೆ ಬಂದು? ಶಾಪಿಂಗ್ ಕೊಡ್ಸ್ತೀಯಾರ ಅಮ್ಮ ಎಲ್ಲ? ಏನೇನ್ ಕೊಡ್ಸಿದ್ರು? ಆಟ ಸಾಮಾನು, ಬ್ಯಾಗು. ಕೋವಿಡ್ ಇಂದ ಬಂದ್ಮೇಲೆ ಜಾತ್ರೆ ಇರ್ಲಿಲ್ಲ, ಈಗ ವಾಪಸ್ ಜಾತ್ರೆ ಬಂತು. ತುಂಬ ನಡೀತಾ ಇದೆ. ಇದು ವರ್ಷಕ್ಕೊಂದ್ಸಲ ನಡೆಯೋ ಜಾತ್ರೆ, ಇದು ಭಾಳ ಚೆನ್ನಾಗಿ ನಡೀತದೆ. ಈ ಕೋವಿಡ್ ಇರೋದ್ರಿಂದ 2 ವರ್ಷದಿಂದ ನಿಂತಿತ್ತು, ಇವಾಗಿಂದ ಸ್ಟಾರ್ಟ್ ಆಗಿದೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಆಲ್ ಲೇಡೀಸ್ ಹಾಯ್. ಏನ್ ಶಾಪಿಂಗ್ ಜೋರಾ? ಜಾತ್ರೆ ಬರೀ ಹೆಣ್ಮಕ್ಳಿದೆ, ಹೆಣ್ಮಕ್ಳು ಫುಲ್ ಮಿಣ ಮಿಣ ಅನ್ಕೊಂಡು ತಗೊಳ್ತಾ ಇದ್ದೀರಾ ಬ್ಯಾಂಗಲ್ಸ್? ಹೌದು ಹೌದು. ನೀವೇ ತಗೊಳ್ತೀರಿಲ್ಲ? ಹಸ್ಬೆಂಡ್ ಎಲ್ಲ ಬಂದಿಯಾರ? ಬನ್ನಿ. ಎಲ್ಲಿ ಜೋಕ್ ಖಾಲಿನಾ? ಇನ್ನು ಖಾಲಿ ಇಲ್ಲ ಮೇಡಮ್, ಇನ್ನು ಈಗ ಪರ್ಚೇಸ್ ಮಾಡ್ತಾ ಇದೀವಿ. ಈಗ ಬೇಗ ತೊಳಿ, ಐಶ್ವರ್ಯ ಸೌಂದರ್ಯ ಹಾಕೊಂಡ್ರೆ ಐಶ್ವರ್ಯ ತೊಳ್ರಿ. ಕೋವಿಡ್ ಆದ್ಮೇಲೆ ಎಷ್ಟೊಂದು ವರ್ಷ ಆದ್ಮೇಲೆ ಬಂದಿದೆ, ಹೇಗನ್ಸ್ತಿದೆ ಜಾತ್ರೆ? ತುಂಬ ಖುಷಿ ಆಯಿತು. ತುಂಬಾ ಖುಷಿ ಆಯ್ತಾ? ಮಕ್ಳಿಗೆಲ್ಲ ಕೊಡಿಸ್ತಾ ಇದ್ದೀವಿ ಮೇಡಮ್, ಖುಷಿಯಾಗಿದ್ದೀವಿ. ಅದೇ 3 ವರ್ಷ ನಿಂತೋಗ್ಬಿಟ್ಟಿತ್ತು, 2 ವರ್ಷ ಇವಾಗ ನಡೀತಾ ಇತ್ತು. ತುಂಬ ಖುಷಿ ಆಯ್ತೈತೆ. ಹೆಂಗಿದೆ ಜಾತ್ರೆ? ಜಾತ್ರೆ ಮಾತ್ರ ತುಂಬ ಚೆನ್ನಾಗಿ ನಡೀತೆ. ಮೊದಲು ಇನ್ನೂ ಚೆನ್ನಾಗಿ ನಡೀತಾ ಇತ್ತು. ಈ ಕೊರೋನಾ ಬಂದ್ಬಿಟ್ಟು ನಮಗೆ ಜಾತ್ರೆ ನಡೀದಂಗೆ ಆಗ್ಬಿಡ್ತು. ಈಗ 3 ವರ್ಷ ಆದ್ಮೇಲೆ ಜಾತ್ರೆ ಆಗ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತೈತೆ ನಮಗೆಲ್ಲ. ಹಳ್ಳಿಯಲ್ಲಿ ಜಾತ್ರೆ ಆದರೆ ತುಂಬ ಹಬ್ಬ ಆದಂಗೆ, ದೊಡ್ಡ ಹಬ್ಬ ಆದಂಗೆ ಸಖತ್ತಾಗಿ ನಡೀತಾ ಐತೆ ಜಾತ್ರೆ ಮಾತ್ರ. ತಗೊಂಡ್ರಾ ಬಳೆ ಎಲ್ಲ ತಗೊಂಡ್ರಾ? ನೆಕ್ಲೆಸ್ ಅಂತ ತಗೋಬಿಡಿ. ಬನ್ನಿ, ಹುಡುಗರು ಫುಲ್ ಶೇಡ್ಸ್ ಎಲ್ಲ ಶಾಪಿಂಗ್ ಮಾಡ್ತಿದ್ದಾರೆ. ಏನೇನ್ ಕತೆ ಅಂತ ನೋಡೋಣ. ಸೊ ಹುಡುಗರು ಏನ್ ಜಾತ್ರೆ ಫುಲ್ ಹುಡುಗಿರ್ನ ಪಟಾಯಿಸೋದ್ ಬಿಟ್ಟು ಶೇಡ್ಸ್ ಇಟ್ಕೊಂಡು ನಿಂತಿದ್ದೀರಾ? ಪಟಾಯಿಸೋದು ಡೈಲಿ ಇದ್ದೇ ಇರುತ್ತೆ. ಜಾತ್ರೆಯಲ್ಲಿ ನಮ್ಮ ಸ್ಟೈಲ್ ನಾವು ನೋಡ್ಕೋಬೇಕಲ್ಲ. ನಿಮ್ಮ ಸ್ಟೈಲ್ ನೀವು ನೋಡ್ಕೊಂಡ್ರೆ ಹುಡುಗಿರು ಎಲ್ಲಿ ಬೀಳೋದು? ಹುಡುಗಿರು ನಮ್ಮನ್ನ ನೋಡಬೇಕು. ನಾವು ಇವಾಗ ಅದೆಲ್ಲ ಹೋಗಿತ್ತು ಟ್ರೆಂಡಿಂಗು. ನಮ್ಮನ್ನ ನೋಡ್ಲಿ ಅಂತಾನೆ ತಾನೇ ಸ್ಪೆಕ್ಸ್ ಹಾಕೊಳ್ತಾ ಇರೋದು. ಏನಿಲ್ಲ, ಜಾತ್ರೆಗೆ ಬಂದಿದ್ದೀವಿ, ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ, ಅಷ್ಟೇ ಸಾಕು ನಮಗೆ, ಬೇರೆ ಇನ್ನೇನು ಬೇಡ. ಹೆಂಗಿದೆ ಕೋವಿಡ್ ಎಲ್ಲ ಆದ್ಮೇಲೆ ಮತ್ತೆ ವಾಪಸ್ ಜಾತ್ರೆ ಎಲ್ಲ ಬರ್ತಿದೆ, ಹೇಗನ್ಸ್ತಿ? ಕೋವಿಡ್ ಇದು ಫಸ್ಟ್ ಇಲ್ಲಿ ಇದಾಗ್ತಿರೋದು ಸೂಪರ್ ಆಗಿ. ಹಳೆ ಹಿಂಗೆ ಮಾಡ್ತಿದ್ವಾಗ ಅದಕ್ಕಿಂತ ಚೆನ್ನಾಗಿ ಮಾಡ್ತಿದ್ದಾರೆ, ಸೂಪರ್ ಆಗಿದೆ. ಸರ್ ಹೆಂಗಿದೆ ವ್ಯಾಪಾರ? ಪರವಾಗಿಲ್ಲ ಮೇಡಮ್, ಚೆನ್ನಾಗಿ ಆಗ್ತಾ ಇದೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಹೆಂಗ್ ನಡೀತಿದೆ ವ್ಯಾಪಾರ ಎಲ್ಲ? ಪರವಾಗಿಲ್ಲ ಮೇಡಮ್. ಪರವಾಗಿಲ್ಲ. ಹೆಂಗಿದೆ ಜಾತ್ರೆ? ಸಖತ್ತಾಗಿದೆ. ಈಗ ಕಡಿಮೆ ಇದಾರೆ, ಆಮೇಲೆ ಸಂಜೆ ಜಾಸ್ತಿ ಜನ ಬರ್ತಾರೆ. ಇಲ್ಲ, ಮಧ್ಯಾಹ್ನ ತುಂಬ ಜನ ಇದ್ರು, ಈಗ ಕಮ್ಮಿ ಆಗಿದ್ದಾರೆ. ಈಗ ಕಡಿಮೆ ಆಗಿದಾರಾ? ಆಮೇಲೆ ಇನ್ನ ನೈಟ್ ಬರ್ತಾ ತುಂಬ ಬರ್ತಾರೆ. ಹೆಂಗನ್ಸ್ತಿದೆ ಕೋವಿಡ್ ಎಲ್ಲ ಆದ್ಮೇಲೆ ಮತ್ತೆ ವಾಪಸ್ ಜಾತ್ರೆ ಓಪನ್ ಆಗಿದೆ? ಪರವಾಗಿಲ್ಲ, ಈಗ ಖುಷಿ ಆಗುತ್ತೆ. ಈಗ ನೀವು ಯಾವ ಊರವರು? ರಾಮವಳ್ಳಿಯವರು. ಇಲ್ಲೇ ಅಂಗಡಿಗಳು ಬಿಡದೆ ಇದೆ, ಬಿಟ್ಟಿದೆ, ಅಲ್ಲಿ ತರ್ತೀವಿ. ಮಿಕ್ಸರ್ ಅಂಗಡಿಗಳಲ್ಲಿ ಹಾಕ್ಸ್ಕೊತೀವಿ, ಅಷ್ಟೊಂದು ಮಂದಿ ವ್ಯಾಪಾರ ಮಾಡ್ತಾರೆ. ಸೂಪರ್. ನಮಗೂ ಕೊಡ್ತೀರಾ ಒಂಚೂರು ಟೇಸ್ಟ್ ನೋಡೋಣ? ಸಿಕ್ಕಾಪಟ್ಟೆ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಬನ್ನಿ, ಇಲ್ಲೊಬ್ರು ಕೂತಿದ್ದಾರೆ, ಮಾತಾಡ್ಸೋಣ. ನಮಸ್ಕಾರ ಅಮ್ಮ. ಹೆಂಗಿದೆ ವ್ಯಾಪಾರ? ಸುಮಾರಾಗಿದೆ. ಏನೇನ್ ಮಾಡ್ತೀರಾ? ಆಟ ಸಾಮಾನು ಇನ್ನೇನು 30 ವರ್ಷದಿಂದ ವ್ಯಾಪಾರ ಮಾಡ್ತೀವಿ. 30 ವರ್ಷದಿಂದ ಜಾತ್ರೆಗೆ ಹೋಗಿ ಇವ್ರು ಆಟ ಸಾಮಾನೆಲ್ಲ ಮಾರ್ತಿದ್ದಾರೆ. ನೋಡಿ ನೋಡಿ, ಅದು ಹೆಂಗಮ್ಮ
ನೋಡಿ ನಾನು ಈಗಲೇ ಹೇಳ್ತಾ ಇದೀನಿ, ಜಾತ್ರೆಯಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಈ ಐಟಮ್ಗಳು ಸಿಗಲ್ಲ. ಸೊ ಬನ್ನಿ, ಜಾತ್ರೆಗಳು ನೋಡಿ, ಖುಷಿಯಾಗಿರಿ, ನೋಡಿ ಎಲ್ಲ ವ್ಯಾಪಾರ ಮಾಡಿ. ಚಿಕ್ಕ ಚಿಕ್ಕ ಆಟ ಸಾಮಾನುಗಳಿಗೂ ತುಂಬ ಬೆಲೆ ಇರುತ್ತೆ. ಯಾಕಂದರೆ ಚಿಕ್ಕ ಮಕ್ಕಳಿಗೆ ಅದೇ ಇಷ್ಟ, ಯಾರು ಬೆನ್ಸ್ಬೇಕು ಅಂತ ಹುಟ್ಟಿದಾಗಲೇ ಕೇಳಲ್ಲ. ದಯವಿಟ್ಟು ಬನ್ನಿ, ತಗೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.
ಅಮೃತನಾರಾಯಣ ಜಾತ್ರೆ ಮಹೋತ್ಸವ ಹಾಗೂ ತಿರುಕಲ್ಯಾಣೋತ್ಸವ ಅದ್ದೂರಿಯಾಗಿ ನಡೆದಿದೆ. ನಮ್ಮ ಅಮೃತನಾರಾಯಣ ಸ್ವಾಮಿ ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಹೋಗಿ ಬರ್ತೀನಿ.